ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಉಡುಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಕಾಪು ಮಾರಿಯಮ್ಮ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಇದು ಹೊಸ ಮಾರಿಯಮ್ಮ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದನ್ನ. ಇದೇ ನೋಡಿ ಎಂಟ್ರೆನ್ಸು ದೇವಸ್ಥಾನದ್ದು. ಹೊರಗಡೆ ಇದು ಹೊಸದಾಗಿ ಕಟ್ಟಿದ್ದು, ಸುಮಾರೊಂದು 2 ವರ್ಷದ ಹಿಂದೆ ಇದರ ಬ್ರಹ್ಮಕಲಶ ಆಯಿತು. ನೋಡಿ ಒಳಗಡೆ ಬಂದಾಗ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದು ಎಂಟ್ರೆನ್ಸ್, ಅಲ್ಲಿಂದ ಅದು ಗೋಪುರ ಕಾಣಿಸ್ತಲ್ಲ, ಅಲ್ಲಿಂದ ಒಳಗಡೆ ಬಂದಾಗ ಇದು ಕಾಣುತ್ತೆ. ಇದು ಫುಲ್ಲು ಹೊರಗಡೆಯಿಂದ ನೋಡಿ. ಇದೊಂದು ಗಂಟೆ ಇದೆಯಲ್ಲ, ಅದು 1,500 kg ಇದೆಯಂತೆ ಆ ಗಂಟೆ. ಅದರಲ್ಲೇನೋ ಗಂಟೆ ಸೇವೆ ಅಂತ ಕೂಡ ಮಾಡಿಸ್ತಾರೆ, ಏನೋ ಜನಗಳಿಗೆ ಅದು ಸೇವೆ ಮಾಡಿಸ್ಲಿಕ್ಕೆ ಕೂಡ ಇದೆ. ಇದೆಲ್ಲ ಒಂದೊಂದು ಕಂಬದ ಕೆತ್ತನೆ ನೋಡಿ ಹೇಗಿದೆ ಅಂತ, ಅಷ್ಟು ಚಂದ ಮಾಡಿ ಕಟ್ಟಿದ್ದಾರೆ. ಇದು ಇದು ದೇವಸ್ಥಾನದ ಮುಂಭಾಗ. ಅಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ದೇವಸ್ಥಾನದ ಒಳಗೆ ಹೋಗುವ ಮುಂಚೆ ಇದು ಇದೆ ಈ ಕಂಬ ಎಲ್ಲ. ದೇವಸ್ಥಾನದ ನಾವು ಒಳಗೆ ಎಂಟ್ರಾಗ್ತೇವಲ್ಲ, ಅದಕ್ಕಿಂತ ಮೊದಲು ಇದು ಹೀಗೆ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿರೋ ದೇವಸ್ಥಾನ ಇದು, ಒಂದ್ಸಲ ನೋಡಲೇಬೇಕು. ನೋಡಿ ಅದು ಕಂಬಗಳು ನೋಡಿ. ಇದೆಲ್ಲ ನೋಡುವಾಗ ನಮ್ಗೆ ಹಿಂದಿನ ಕಾಲದ ಈ ಬೇಲೂರು, ಹಳೆಬೀಡು, ಹಂಪೆ ಎಲ್ಲ ಇತ್ತಲ್ಲ, ಆ ದೇವಸ್ಥಾನಗಳನ್ನು ಅದನ್ನೆಲ್ಲ ನೋಡಿದ ನೆನಪಾಯಿತು ನನಗೆ. ಅಲ್ಲಿ ಕೂಡ ಹೀಗೆ ತುಂಬ ಕೆತ್ತನೆ ಇತ್ತಲ್ವ, ಎಷ್ಟೊಂದು ಕುಸಿರಿ ಕೆಲಸ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲ ಕಲ್ಲಿನಲ್ಲೇ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿರೋದು ನೋಡಿ. ಇಲ್ಲಿ ಒಳಗೆ ಇದೆ ನೋಡಿ ಕಾಪು ಮಾರಿಯಮ್ಮ ದೇವರು. ಇದು ತುಂಬ ಈ ಕಡೆ ಅಂತೂ ಈ ತುಳುನಾಡು ಇದೆ ಅಲ್ಲ, ಉಡುಪಿ ಮಂಗಳೂರು, ಅವರಿಗೆ ತುಂಬ ಕಾರ್ಣಿಕ ದೇವರು ಅಂತ ಹೇಳ್ತಾರೆ ಇದು ಕಾಪು ಮಾರಿಯಮ್ಮ. ತುಂಬ ಭಕ್ತ ಜನ, ದೊಡ್ಡ ಒಂದು ಭಕ್ತರೇ ಇದ್ದಾರೆ ಈ ದೇವಿಗೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ನಂಬಿಕೆ ದೇವರಿದು. ಇದು ದೇವಸ್ಥಾನದ ಒಳಗೆ ನೋಡಿ. ಆ್ಯಕ್ಚುಲಿ ಇದು ದೇವಸ್ಥಾನದ ಒಳಗೆ ನಾವು ಶೂಟ್ ಮಾಡಲಿಕ್ಕಿಲ್ಲ. ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಒಂದು 5 ನಿಮಿಷ ತೆಗಿತೇನೆ ಅಂತ. ಹಾಗಾಗಿ ಉದ್ದ ತೆಗೆದಿದ್ದೇನೆ ವಿಡಿಯೋ, ನಿಮಗೆ ಅದನ್ನೇ ತೋರಿಸ್ತಾ ಇದ್ದೇನೆ. ಒಳಗಡೆ ಅಂತೂ ಒಂದು ಎಷ್ಟು ಚಂದ ಮಾಡಿದ್ದಾರೆ ಅಂದರೆ, ಕೆತ್ತನೆದು ಕೆಲಸ ಇಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಾನು ಬೆಳಗ್ಗೆ ಟೈಮಲ್ಲಿ ಹೋಗಿದ್ದೆ, ಅದರಿಂದ ಅಷ್ಟು ಜನ ಇಲ್ಲ. ಮಂಗಳವಾರ ಶುಕ್ರವಾರ ತುಂಬ ಜನ ಬರ್ತಾರಂತೆ ಇಲ್ಲಿ. ಆಮೇಲೆ ನಾವು ಬರುವಾಗ, ನಾವು ಬೆಳಗ್ಗೆ ಬೇಗ ಹೋಗಿದ್ವಿ. ಆಮೇಲೆ ವಾಪಸ್ ಬರುವಾಗಂತೂ ತುಂಬ ಜನ ಆದರೆ ಎಲ್ಲ ನಮಗೆ ಶೂಟ್ ಮಾಡಲಿಕ್ಕೆ ಬಿಡಲ್ಲ ಅವರು. ಆಗ ಖಾಲಿ ಇತ್ತು, ಅದರಿಂದ ಒಂದು 2 ನಿಮಿಷದಲ್ಲಿ ಬೇಗ ತಗೊಳ್ಬೇಕು ಅಂತ ಹೇಳಿದರು. ಇಲ್ಲದಿದ್ದರೆ ಶೂಟ್ ಮಾಡಲಿಕ್ಕೆಲ್ಲ ಇಲ್ಲ, ಒಳಗಡೆ ಎಲ್ಲ ಪರ್ಮಿಷನ್ ಇಲ್ಲ. ಸೆಕ್ಯೂರಿಟಿ ಅವ್ರು ಇರ್ತಾರೆ ಅಲ್ಲಿ, ಅವ್ರು ನಮ್ಮನ್ನು ತಡೀತಾರೆ ಶೂಟ್ ಮಾಡಬಾರ್ದು ಅಂತ. ಆದರೆ ನಾನು ರಿಕ್ವೆಸ್ಟ್ ಮಾಡಿದ್ರಿಂದ ಒಂದು ಸ್ವಲ್ಪ ಬಿಟ್ಟರು. ನೋಡಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ, ಎಷ್ಟು ಚಂದ ಮಾಡಿ ಒಳಗಡೆ ಕೆಲಸ ಮಾಡಿದ್ದಾರೆ ಅಂದರೆ. ಅದರ ಕೆತ್ತನೆ ಎಲ್ಲ ನೋಡ್ತಾ ಇದ್ದರೆ ತುಂಬ ಸುಮಾರು ನೋಡಿ. ಇದರಲ್ಲಿ ನಿಮಗೆ ಸರಿ ಕಾಣುತ್ತೆ ಅಂದ್ಕೊಳ್ತೇನೆ. ನೋಡಿ ಎಷ್ಟು ಚಂದ ಮಾಡಿದೆ ಮೇಲ್ಗಡೆ. ಹೀಗೆ ದೇವಸ್ಥಾನದ ಫುಲ್ಲು ಸುತ್ತಲೂ ಹೀಗೆ ಇದೆ. ಇದು ಒಂದು ಸೈಡಿಂದ ನಾನು ತೋರಿಸ್ತಾ ಇದ್ದೇನೆ. ಇದೇ ರೀತಿ ದೇವಸ್ಥಾನದಲ್ಲಿ ಫುಲ್ಲು ಈ ರೌಂಡ್ ಆಗ್ತೇವಲ್ಲ ನಾವು, ಪ್ರದಕ್ಷಿಣೆ ಬರ್ತೇವಲ್ಲ ಹೊರಗಡೆಯಿಂದ, ಅದೆಲ್ಲ ಒಳಗಡೆ ಫುಲ್ಲು ರೌಂಡಲ್ಲಿ ಕೂಡ ಇದೇ ರೀತಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಇದೆ. ತುಂಬ ಚೆನ್ನಾಗಿರೋ ದೇವಸ್ಥಾನ. ನೀವು ಉಡುಪಿ ಕಡೆ ಬಂದಾಗ ಒಂದ್ಸಲ ವಿಸಿಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದು ರೋಡ್ ಸೈಡೇ ಇದೆ, ತುಂಬ ಒಳಗಡೆ ಕೂಡ ಇಲ್ಲ. ಈಸಿಯಾಗಿ ನಾವು ಹೋಗ್ಬೋದು ದೇವಸ್ಥಾನಕ್ಕೆ. ಅಡ್ರೆಸ್ ಕೂಡ ಈಸಿಯಾಗಿ ಸಿಗುತ್ತೆ. ನೋಡಿ ಹೇಗಿದೆ ನೋಡಿ ದೇವಸ್ಥಾನ. ಅಬ್ಬಾ, ನೋಡ್ತಾ ಇದ್ರೆ 2 ಕಣ್ಣು ಸಾಲಲ್ಲ, ಅಷ್ಟು ಚಂದ ಮಾಡಿ ಕಟ್ಟಿದ್ದಾರೆ ದೇವಸ್ಥಾನ. ಈಗ 2 ವರ್ಷದ ಹಿಂದೆ ಅಷ್ಟೇ ಬ್ರಹ್ಮಕಲಶ ಆಗಿದ್ದಿದ್ದು. ಮೊದಲು ಹಳೆಯ ಇತ್ತು ದೇವಸ್ಥಾನ, ಇದು ಹಳೆ ಮಾರಿಯಮ್ಮ ದೇವಸ್ಥಾನ. ಇವಾಗ ಹೊಸ ಮಾರಿಯಮ್ಮ ಅಂತ ಮಾಡಿದ್ದಾರೆ. ಇದು ಬೆಳ್ಳಿಯ ರಥ ಈ ದೇವಸ್ಥಾನದ್ದು, ಅದು ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ, ಇದೇ ದೇವಸ್ಥಾನದ ಒಳಗಡೆ, ಇದು ಗರ್ಭಗುಡಿಯ ಒಳಗೆ. ನಾನು ಒಂದು ಕ್ಲಿಪ್ ತಗೊಂಡೆ ಅಷ್ಟೇ. ಅಲ್ಲಿ ನೋಡಿ ದೇವಿ ಹೇಗೆ ಕಾಣ್ತಿದ್ದಾರೆ ನೋಡಿ, ಮಾರಿಯಮ್ಮ ದೇವಿ ಇದು. ಇದು ದೇವಸ್ಥಾನದ ಒಳಗೆ ಹೇಗೆ ಇದೆ ನೋಡಿ. ಇದು ತೆಗಿಲಿಕ್ಕೆ ಬಿಡಲಿಲ್ಲ ಅವರು, ಅದು ನಾನು ನಿಮಗೆ ತೋರಿಸೋಣ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಲೈಟೆಲ್ಲ ಹಾಕಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ, ದೇವದ ಗರ್ಭಗುಡಿ ಒಳಗಡೆ ಇದು. ದೇವಸ್ಥಾನದ ಹೊರಗಡೆ ಬಂದಾಯಿತು. ಇದು ಹೊರಗಡೆ ಸೈಡು ನೋಡಿ. ಇದು ದೇವರ ದರ್ಶನ ಮಾಡಿ ಹೊರಗೆ ಬರ್ತೇವಲ್ಲ, ಅದರ ಹಿಂಭಾಗ ಇದು. ಇಲ್ಲಿ ಹಿಂಭಾಗದಲ್ಲಿ ಹೇಗಿದೆ ಎಲ್ಲ ಫುಲ್ ಕಲ್ಲಲ್ಲೇ ಕಟ್ಟಿದ್ದಾರೆ ನೋಡಿ ದೇವಸ್ಥಾನ ಫುಲ್ಲು. ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾದ ದೇವಸ್ಥಾನ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ಪ್ರಶಾಂತವಾಗಿರುತ್ತೆ ಮತ್ತು ತುಂಬ ಕೂಲಾಗಿರುತ್ತೆ. ಯಾಕೆಂದರೆ ಇದು ಕಲ್ಲಲ್ಲಿ ಕಟ್ಟಿದಾರಲ್ಲ, ಆದ್ದರಿಂದ. ಇದು ನೋಡಿ ಹೊರಗಡೆಯಿಂದ ಗೋಪುರ ಕಾಣ್ತಾ ಇದೆಯಲ್ಲ, ಇದೆಲ್ಲ ಹೊರಗಡೆಯಿಂದ ನೋಡಿ. ಸುತ್ತ ದೇವಸ್ಥಾನಕ್ಕೆ ಒಂದು ರೌಂಡ್ ಬಂದೆವು ನಾವು. ಆಗ ಒಂದು ರೌಂಡ್ ಬರುವಾಗ ಅದರ ಸೈಡಲ್ಲೆಲ್ಲ ಇರುತ್ತಲ್ಲ ಕೆತ್ತನೆ ಎಲ್ಲ, ಅದರದ್ದೆಲ್ಲ ಒಂದೊಂದು ಕಂಬ ನೋಡಿ, ಅದರದ್ದು ಸೈಜ್ ಎಷ್ಟು ದೊಡ್ಡದಾಗಿದೆ ಅಂದರೆ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಕಾಪು ಮಾರಿಯಮ್ಮ ಅಂದರೆ ಅವರದ್ದು ಭಕ್ತರು ತುಂಬ ಜನ ಇದ್ದಾರೆ. ಕಾಪು ಮಾರಿಯಮ್ಮ ಅಂದರೆ ಇಲ್ಲಿ ವರ್ಷಕ್ಕೊಮ್ಮೆ ಅದು ಜಾತ್ರೆ ನಡೆಯುತ್ತೆ. ಅವಾಗಂತೂ ತುಂಬ ಕಡೆಯಿಂದ ಬರ್ತಾರೆ, ದೇಶ ವಿದೇಶದಿಂದ, ಬಾಂಬೆಯಿಂದ, ಅಲ್ಲಿಂದ ಇಲ್ಲಿಂದ ತುಂಬ ಕಡೆಯಿಂದ ಬರ್ತಾರೆ. ಇಲ್ಲಿ ಬಂದು ದೇವರಿಗೆ ತುಂಬ ನಂಬ್ತಾರೆ ಇಲ್ಲಿ ಅವರು, ಈ ಕಾಪು ಮಾರಿಯಮ್ಮ ದೇವರನ್ನು. ಕಾಪು ಮಾರಿಯಮ್ಮ ಅಂದರೆ ಸಾಕು ಅವರಿಗೆ, ಅಷ್ಟು ಇದು ತುಳುನಾಡಲ್ಲಿ. ಇದು ದೇವಸ್ಥಾನದ ಮುಂಭಾಗ. ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದೆ ಅಷ್ಟೇ ನಿಮಗೆ ತೋರಿಸೋಣ ಅಂತ.
ಕೆಲವರಿಗೆ ಕಾಪು ಮಾರಿಯಮ್ಮ ದೇವಸ್ಥಾನ ಅಂದರೆ ಗೊತ್ತಿರಲ್ಲಲ್ಲ, ಮಾರಿಯಮ್ಮ ಅಂದರೆ ಯಾರು ಅಂತ. ಅವ ಮಾರಿಯಮ್ಮ ಕೂಡ ಒಂದು ದೇವಿ, ಅವರು ಕೂಡ ದೇವಿಯ ರೂಪದಲ್ಲಿ ಪೂಜೆ ಮಾಡ್ತಾರೆ ಈ ಕಡೆ ತುಳುನಾಡಲ್ಲಿ. ಇದು ನನಗೆ ತುಂಬ ಇಷ್ಟ ಆದದ್ದು. ಇದೆಲ್ಲ ಮಾಡಿದಾರಲ್ಲ ಈ ಕೆತ್ತನೆ ಎಲ್ಲ, ಅದೆಲ್ಲ ತುಂಬ ಇಷ್ಟ ಆಯಿತು. ನೋಡಿ ಹೇಗಿದೆ, ಹಳೆಯ ಕಾಲದಲ್ಲಿ ರಾಜರದು ಅರಮನೆ ಎಲ್ಲ ಇರ್ತಾ ಇತ್ತಲ್ಲ, ಅದು ನೆನಪಿಗೆ ಬರುತ್ತೆ ಇದನ್ನು ನೋಡಿದಾಗ. ಈ ಹಂಪೆಯಲ್ಲೆಲ್ಲ ಇದೇ ರೀತಿ ಇತ್ತಲ್ಲ, ದೊಡ್ಡ ದೊಡ್ಡ ಕಂಬಗಳು ಎಲ್ಲ. ಇದು ಗೋಪುರ, ಇಲ್ಲಿಂದ ನೋಡುವಾಗ ಗೋಪುರ ಕಾಣುತ್ತೆ ನೋಡಿ. ನೋಡಿ ಹೇಗೆ ಕಾಣುತ್ತೆ ನೋಡಿ, ಇದು ಫುಲ್ಲು ದೇವಸ್ಥಾನದ ಹೊರಗಡೆಯಿಂದ. ಒಳಗಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ, ಆದರೆ ಅವ್ರು ಫುಲ್ಲು ಶೂಟ್ ಮಾಡಲಿಕ್ಕೆ ಬಿಡಲಿಲ್ಲ ಅವರು. ಗರ್ಭಗುಡಿಯಲ್ಲಂತೂ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ, ಹಾಗೆ ಇದೆ ದೇವಸ್ಥಾನ, ಅಷ್ಟು ಚೆನ್ನಾಗಿದೆ. ಲೈಟೆಲ್ಲ ಹಾಕಿ ರಾತ್ರಿ ಟೈಮಲ್ಲಿ ನೋಡಬೇಕು, ಫುಲ್ಲು ಲೈಟ್ ಹಾಕಿರ್ತಾರೆ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ರಾತ್ರಿ ಹೊತ್ತಲ್ಲಿ ನೋಡುವಾಗ. ಫುಲ್ಲು ಕಲ್ಲಲ್ಲಿ ಕಟ್ಟಿದ್ರಿಂದ ನಿಮಗೆ ಅಷ್ಟು ಬಿಸಿ ನೋಡಿ. ಹೊರಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ, ಅಲ್ಲಿ ಗಂಟೆ ಕಾಣ್ತಿದೆಯಲ್ಲ, ಅದೇ ಗಂಟೆ ಹೇಳಿದ್ದು ನಾನು. 1,500 kg ಇದೆ ಅಂತೆ ಆ ಗಂಟೆ. ಅದರದ್ದು ಕೂಡ ಏನೋ ಮಹತ್ವ ಎಲ್ಲ ಅದರಲ್ಲಿ ಬರೆದಿದ್ರು, ಅಂದರೆ ಗಂಟೆ ಸೇವೆ ಮಾಡಿದರೆ ಏನೋ ಎಲ್ಲ ಪರಿಹಾರಗಳಾಗುತ್ತೆ ಅಂತೆಲ್ಲ ಹಾಕಿದ್ರು. ಇದು ನೋಡಿ ದೇವಸ್ಥಾನದೊಳಗೆ, ಇದು ಮಾತ್ರ ನನಗೆ ತುಂಬ ಖುಷಿ ಆಯಿತು ದೇವಸ್ಥಾನದೊಳಗೆ. ಆದರೆ ಅವರು ತೆಗಿಲಿಕ್ಕೆ ಬಿಡಲಿಲ್ಲ, ಒಂದು ಕ್ಲಿಪ್ ಆದ್ರೂ ತಗೊಂಡೆ ನಾನು, ಬ್ಯಾಕ್ ಸೈಡಿಂದ ತಗೊಂಡೆ ದೇವಸ್ಥಾನದ್ದು, ದೇವರ ಗರ್ಭಗುಡಿಯಲ್ಲಿ. ತುಂಬ ಚೆನ್ನಾಗಿರೋ ದೇವಸ್ಥಾನ. ನೀವು ಯಾರಾದರೂ ಉಡುಪಿ ಕಡೆ ಬಂದರೆ ಒಂದ್ಸಲ ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲೊಂದು ಕಾಪು ಮಾರಿಯಮ್ಮ ದೇವಸ್ಥಾನ ಇದೆ ಅಂತ, ವಿಸಿಟ್ ಮಾಡ್ಬೋದು. ಇದು ನೋಡಿ ದೇವಸ್ಥಾನದ ಬಾಗಿಲಿದು, ಎಷ್ಟು ದೊಡ್ಡ ಕೋಟೆ ಬಾಗಿಲೆಲ್ಲ ಇರುತ್ತಲ್ಲ, ಅದನ್ನು ನೆನಪಿಗೆ ತರ್ತು ನನಗೆ. ಮೊದಲೆಲ್ಲ ರಾಜರ ಕಾಲದಲ್ಲಿ ಕೋಟೆ ಬಾಗಿಲೆಲ್ಲ ಇರ್ತಾ ಇತ್ತಲ್ಲ, ಆ ಟೈಪಲ್ಲಿ ಇದೆ ಇದು ಬಾಗಿಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಇದೇ ಥರ ಹೊಸ ಹೊಸ ವೀಡಿಯೋ ತರಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ, ಕಮೆಂಟಲ್ಲಿ ನನಗೆ ಹೇಳಿದರೆ, ನನಗೆ ಹೊಸ ಹೊಸ ವೀಡಿಯೋ ತರಲಿಕ್ಕೆ ಕೂಡ ಹುಮ್ಮಸ್ಸು ಬರುತ್ತೆ. ಇದೇ ರೀತಿ ಹೊಸ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.